ಮತಾಂಧ ಸಿಟಿ ರವಿ ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅಣ್ಣ ನೀರು ಹಾಕಳದೆ ಕುಡಿಯೋದು ಅನ್ಸುತ್ತೆ, ಅದಕ್ಕೆ ಇವತ್ತು ಬೆಳಗ್ಗೆ ಬಂದು ಅದೇನೇನೋ ಹೋದ್ರಿ ಹೋಗಿದ್ದಾನೆ, ಒಮ್ಮೆ ಕೇಳಿಸ್ಕೊಂಬನ್ನಿ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯಾ? This government will only live May 23rd. Already Congress leaders, they have fixed the time bomb. They will ಇವತ್ತು ನಾವಿಲ್ಲಿ ಮಾತಾಡ್ತಿರೋದು ನಮ್ಮ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ನೀಟ್ ಪೇಪರ್ ಲೀಕ್ ಆಯಿತು, ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಹುಡುಗಿಯರು ರಸ್ತೆಗಿಳಿದು ನ್ಯಾಯ ಕೇಳ್ತಾ ಇದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಈ ಹಗರಣದ ಹಿಂದೆ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಸ್ಟೂಡೆಂಟ್ಸು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ಸೀರಿಯಸ್ ವಿಚಾರದ ಮಧ್ಯೆ ಕರ್ನಾಟಕದ BJP ನಾಯಕ MLC CT ರವಿ ಏನು ಹೇಳಿದ್ದಾರೆ ಗೊತ್ತಾ? ಅವ್ರ ಮಾತು ಕೇಳಿದರೆ ನಿಮಗೂ ಶಾಕ್ ಆಗುತ್ತೆ. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಮುಲ್ಲಾಗಳ ಎದೆ ಸಿಳಿದ್ರೆ 3 ಅಕ್ಷರ ಇಲ್ಲ ಅಂಥವನು ಬಂದು ನೀಟ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ ಅಂತ ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ನ್ಯಾಯದ ಪರವಾಗಿರೋ ಈ ಹೋರಾಟದಲ್ಲೂ ನಿಮಗೆ ಕೋಮು ದ್ವೇಷದ ವಾಸನೆ ಹೊಡಿತಾ ಇದೆಯಾ? ದೇಶದ ಎಜುಕೇಷನ್ ಸಿಸ್ಟಮ್ ಹಾಳಾಗ್ತಾ ಇರೋದಕ್ಕೆ ಧ್ವನಿ ಎತ್ತಿದ್ರೆ ಅದನ್ನು ತುಕಡೆ ಗ್ಯಾಂಗ್ ಅಂತ ಕರಿತೀರಾ? ಇವತ್ತು ಈ ವಿಡಿಯೋದಲ್ಲಿ CT ರವಿ ಅವರ ಈ ಕೆಟ್ಟ ರಾಜಕಾರಣ ಮತ್ತು ಹಿಟ್ ಆ್ಯಂಡ್ ರನ್ ಸ್ಟ್ರಾಟಜಿಯ ಮುಖವಾಡವನ್ನು ಕಳಿಸೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. CT ರವಿ ಅವರೇ, ಎದೆ ಸಿಳಿದ್ರೆ 3 ಅಕ್ಷರ ಇಲ್ಲ ಅಂತಿರಲ್ಲ, ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಈ ದೇಶದ ಮುಸ್ಲಿಮರಿಗ? ನೀಟ್ ಪೇಪರ್ ಲೀಕ್ ಆಗಿರೋದು ಸತ್ಯ ತಾನೇ? ಅದರಲ್ಲಿ ಅನ್ಯಾಯ ಆಗಿರೋದು ಬರೀ ಒಂದು ಕೋಮಿನ ವಿದ್ಯಾರ್ಥಿಗಳಿಗ? ಇಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಪ್ರತಿಯೊಬ್ಬ ಬಡವ ಮಧ್ಯಮ ವರ್ಗದ ವಿದ್ಯಾರ್ಥಿಗೂ ಅನ್ಯಾಯ ಆಗಿದೆ. ವಿದ್ಯಾರ್ಥಿಗಳ ಜೊತೆ ನಿಂತು ಹೋರಾಟ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅಲ್ಲಿಗೆ ಮುಸ್ಲಿಮರು ಬಂದು ಬೆಂಬಲ ಕೊಟ್ಟರೆ ನಿಮ್ಗೇನು ಸಂಬಂಧ ಅಂತ ಕೇಳ್ತಿರಲ್ಲ? ನಿಮ್ಗೇನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ನೀವು ಯಾರನ್ನ ಶಿಕ್ಷಣ ಇಲ್ಲದವರು ಅಂತ ಇದ್ದೀರಾ? ಮುಸ್ಲಿಂ ಸಮುದಾಯದಲ್ಲಿ ಡಾಕ್ಟರ್ಸ್ ಇಲ್ವಾ? ಇಂಜಿನಿಯರ್ಸ್ ಇಲ್ವಾ? IAS IPS ಆಫೀಸರ್ಸ್ ಇಲ್ವಾ? ಸೈಂಟಿಸ್ಟ್ಗಳಿಲ್ವಾ? ನೀಟ್ ಬರೆದು ರ್ಯಾಂಕ್ ತೆಗೆಯೋ ಮುಸ್ಲಿಂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಿಮ್ಗೇನು ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮಗೆ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಆಗೋದಿಲ್ಲ. ಯಾಕಂದರೆ ನಿಮ್ಗೇನಿದ್ರು ಬ್ರಿಟಿಷರ್ ರೀತಿ ಹಿಂದೂ ಮುಸ್ಲಿಂ ಅನ್ನೋ ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ಮಾತ್ರ ಗೊತ್ತು. CT ರವಿ ಅವರೇ, ನೀವು 3 ಅಕ್ಷರ ಇಲ್ಲ ಅಂತ ಟೀಕೆ ಮಾಡಿದ್ರಲ್ಲ, ಈ ದೇಶಕ್ಕೆ ಮುಸ್ಲಿಮರು ಏನು ಕೊಟ್ಟಿದ್ದಾರೆ ಅಂತ ಒಂದ್ಸಲ ಹಿಸ್ಟ್ರಿ ಬುಕ್ ತೆಗೆದು ಓದಿ. ನಿಮಗೆ ನೆನಪು ಮಾಡ್ಕೊಡ್ತೀನಿ ನಾನು. ಡಾಕ್ಟರ್ APJ ಅಬ್ದುಲ್ ಕಲಾಂ, ಈ ದೇಶದ ಹೆಮ್ಮೆಯ ಮಿಸೈಲ್ ಮ್ಯಾನ್, ಭಾರತದ ಪರಮಾಣು ಶಕ್ತಿಯ ರೂವಾರಿ ಅವರು, ಕೋಟಿ ಯುವಕರಿಗೆ ಸ್ಫೂರ್ತಿಯಾದ ರಾಷ್ಟ್ರಪತಿ ಅವರು. ಕಲಾಂ ಸಾಹೇಬರ ಎದೆ ಸಿಳಿದ್ರೆ ಭಾರತ ದೇಶದ ಮೇಲಿರೋ ಪ್ರೀತಿ ಮತ್ತು ವಿಜ್ಞಾನದ ಅಕ್ಷರಗಳು ಕಾಣ್ತಾ ಇದ್ವು. ಇನ್ನು ಸ್ವಾತಂತ್ರ್ಯ ಹೋರಾಟ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಅಶ್ಫಾಕ್ ಉಲ್ಲಾ ಖಾನ್, ಟಿಪ್ಪು ಸುಲ್ತಾನ್ ಬೇಗಂ, ಹಜರತ್ ಮಹಲ್, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿರೋ ಮುಸ್ಲಿಂ ನಾಯಕರ ಪಟ್ಟಿ ಇನ್ನೂ ದೊಡ್ಡದಿದೆ. ಈ ದೇಶದ ಮೊದಲ ಶಿಕ್ಷಣ ಸಚಿವರಾಗಿದ್ದವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಅವರು ಹಾಕಿಕೊಟ್ಟ ತಡಿಪಾಯದ ಮೇಲೆನೆ ಇವತ್ತು ದೇಶದ ಎಜುಕೇಷನ್ ಸಿಸ್ಟಮ್ ನಿಂತಿದೆ. ಇನ್ನು ಸೇನೆ ಮತ್ತು ರಕ್ಷಣಾ ವಿಚಾರಕ್ಕೆ ಬಂದರೆ, ದೇಶದ ಗಡಿಯಲ್ಲಿ ನಮಗಾಗಿ ಪ್ರಾಣ ತೆತ್ತ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್, ಪರಮವೀರ್ ಚಕ್ರ ವಿಜೇತ ಅಬ್ದುಲ್ ಹಮೀದ್, ಇವರೆಲ್ಲ ದೇಶಕ್ಕಾಗಿ ರಕ್ತ ಹರಿಸಿದವರು. ಕೇವಲ 1-2 ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಕಲೆ, ಸಂಸ್ಕೃತಿ ಮತ್ತು ವಿಜ್ಞಾನ ಅಂತ ಬಂದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಂದ ಹಿಡಿದು ಇವತ್ತಿನ ಇಸ್ರೋ ವಿಜ್ಞಾನಿಗಳವರೆಗೆ ಮುಸ್ಲಿಂ ಸಮುದಾಯದ ಕೊಡುಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ ಗಣನೀಯವಾಗಿದೆ. ಇಷ್ಟೆಲ್ಲ ಇತಿಹಾಸ ಇರೋ ಸಮುದಾಯವನ್ನು ನೋಡಿ ನೀವು ಅಕ್ಷರ ಇಲ್ಲ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಅಜ್ಞಾನನೋ ಅಥವಾ ಮತಾಂಧತೆಯೋ? CT ರವಿ ಅವರೇ, ನೀವು ಇನ್ನೊಂದು ಮಾತು ಹೇಳಿದ್ರಿ, CAA NRC ಹಾಗೂ ನೀಟ್ಗೂ ಏನು ಸಂಬಂಧ? ತುಕಡೆ ಗ್ಯಾಂಗ್ ಹೋರಾಟದಲ್ಲಿದೆ ಅಂತ. ಇದು ನಿಮಗಿರೋ ಹಳೆಯ ಟ್ರಿಕ್ಕು. ಸರ್ಕಾರದ ವೈಫಲ್ಯವನ್ನು ಪ್ರಶ್ನೆ ಮಾಡಿದ್ರೆ ಸಾಕು, ಅವ್ರನ್ನ ತುಕಡೆ ಗ್ಯಾಂಗ್ ಅಂತ ಹೇಳ್ತೀರಿ, ದೇಶದ್ರೋಹಿ ಅಂತ ಕರೀತೀರಿ, ಇಲ್ದಿದ್ರೆ ದೇಶ ಬಿಟ್ಟು ಹೋಗಿ ಅಂತ ಹೇಳ್ತೀರಿ. ನೀಟ್ ಪೇಪರ್ ಲೀಕ್ ಆಗಿದ್ದು ಸತ್ಯ ಅಲ್ವಾ? ಲಕ್ಷಾಂತರ ವಿದ್ಯಾರ್ಥಿಗಳ ಲೈಫ್ ಜೊತೆಗೆ ಚೆಲ್ಲಾಟ ಆಡಿದ್ದಂತೂ ನಿಜ ಅಲ್ವಾ? NTA ಅಡ್ವರ್ಟ್ ಮಾಡಿದ್ದು ಇಲ್ಲಿ ಸತ್ಯ ಅಲ್ವಾ? ಇದನ್ನು ಪ್ರಶ್ನೆ ಮಾಡಿದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಬಾರ್ದಾ? ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆ ಮಾಡಬಾರ್ದಾ? ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ
ಕೇಳೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೆ ಕೋಮು ಬಣ್ಣ ಬಳಿಯೋದು, ಮುಸ್ಲಿಮರನ್ನು ಹೇಳ್ಕೊಂಬರೋದು ನಿಮ್ಮ ದೌರ್ಬಲ್ಯವನ್ನು ತೋರಿಸುತ್ತೆ ಹೊರತು ಬೇರೇನು ಇದರಲ್ಲಿ ಇಲ್ಲ. ಸರ್ಕಾರದ ತಪ್ಪನ್ನು ಮುಚ್ಚಾಕೋದಿಕ್ಕೆ, ನೀಟ್ ಅಕ್ರಮದ ಮೇಲಿರೋ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಿಕ್ಕೆ ನೀವು ಈ ರೀತಿ ಕೋಮು ದ್ವೇಷದ ಮಾತುಗಳನ್ನು ಆಡ್ತಾ ಇದ್ದೀರಾ. CAA NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕ್ಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ಅಷ್ಟಕ್ಕೂ ಈ CT ರವಿ ಯಾರ್ರೀ? ಈ ಮೊದಲು ಎಣ್ಣೆ ಹೊಡ್ಕೊಂಡು ಡ್ರೈವ್ ಮಾಡಿ ಇಬ್ಬರಿಗೆ ಗಾಡಿ ಗುದ್ದಿ ಮರ್ಡರ್ ಮಾಡಿದ ಆರೋಪ ಇವ್ರ ಮೇಲೆ ಬಂದಿತ್ತು. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಮನುಷ್ಯ ಬಚಾವಾಗಿದ್ದಾನೆ ಅನ್ನೋ ಮಾತುಗಳು ಈಗಲೂ ಕೇಳಿ ಬರ್ತಾ ಇರ್ತವೆ. ಈ ಮನುಷ್ಯ ತಾನೇನೋ ಅತಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಒಂದು 4 ಡಿಗ್ರಿ, ಅದ್ರ ಮೇಲೆ ಒಂದು 4 PhD, ಅದಾದ್ಮೇಲೆ ಡಾಕ್ಟರೇಟು ಎಲ್ಲಾನು ತಗೊಂಡ್ಬಿಟ್ಟಿದ್ದಾರೆ. ಅದೆಂತ ನಾಚಿಕೆ ಬಿಟ್ಟವ್ರು ಅಂದ್ರೆ ನೀರು ಹಾಕೊಂಡಾದ್ರೂ ಕುಡ್ಕೊಂಡು ಬಂದು ಮಾತಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಪ್ಪ ಇವರಿಗೆ. ಇಲ್ಲಾಂದ್ರೆ ಮೆದುಳಿಗೂ ನಾಲ್ಗೆಗೂ ಕನೆಕ್ಷನ್ ತಪ್ಪಿ ಬಾಯಿ ಬಂದಂಗೆ ಬೊಗಳ್ಬೇಕಾಗುತ್ತೆ ಅನ್ನೋ ಪರಿಜ್ಞಾನ ಆದರೂ ಇರಬೇಕಾಗಿತ್ತು. ನೋಡಿ, ನಮ್ಮ ಪ್ರಖರ ಪಂಡಿತ CT ರವಿ ಅಣ್ಣನ ಜ್ಞಾನ, ಅಕ್ಷರ, ಆಕ್ಸ್ಫರ್ಡು, ನಾಲೆಜು ಎಲ್ಲನೂ ಈ ವಿಡಿಯೋದಲ್ಲಿದೆ. ಒಮ್ಮೆ ನೋಡ್ಕೊಂಬನ್ನಿ. This government will only live May 23rd. Already Congress leaders, they have fixed the time bomb. They will ಬಾಬಾ ಅದೇನಪ್ಪ ಅದು ನಂಗೂ ಗೊತ್ತಿಲ್ಲ. ಮಹಾಜ್ಞಾನಿ, ಪ್ರಖರ ಪಂಡಿತ, ಸಕಲ ಕಲಾ ವಲ್ಲಭ, ನೀರ ಕಳೆದೆ ಕುಡಿಯೋ ಜಗದೇಕ ವೀರ, ವೀರಾದಿ ವೀರ, ಶೂರಾದಿ ಶೂರ. CT ರವಿ ಅಣ್ಣನ ಇಂಗ್ಲೀಷ್ ಭಾಷೆ ನನಗಂತೂ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ಕೇಳಿದರೆ ಪಕ್ಕ ಹುಚ್ಚಿಡ್ದ್ಬಿಡುತ್ತೆ. ಹೋಗ್ಲಿ, ಅಣ್ಣ ಹಿಂದಿ ಹೆಂಗೆ ಮಾತಾಡ್ತಾರೆ ಅಂತ ಒಮ್ಮೆ ಕೇಳ್ಕೊಂಬನ್ನಿ. उनके निर्देशन पालन कर ओपन करने का आदेश CM साहब देंगे तो कर्नाटक में सुविधा होगा. ಇವರ ಯೋಗ್ಯತೆಗೆ 3 ಬಿಟ್ಟವರು ಊರಿಗೆ ದೊಡ್ಡವರಂತೆ. ಈ ಮಾತು CT ರವಿಗೆ ಹೇಳಿ ಮಾಡಿಸಿರೋ ರೀತಿ ಇದೆ. ಇಂಥವರ ಕೈಯಲ್ಲಿ ಸಿಕ್ಕು ರಾಜಕಾರಣ ಅನ್ನೋ ಪವಿತ್ರ ಕಾರ್ಯ ಇವತ್ತು ಗಬ್ಬೆದ್ದೋಗಿದೆ. ಇನ್ನು ಈ ಅಣ್ಣ ಇವತ್ತು ಕಾಂಗ್ರೆಸ್ ಸ್ಥಾನದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೀ, ನಿಮ್ಮ ಸ್ಥಾನ ಏನಾಗಿದೆ? ನಿಮ್ಮೂರಲ್ಲಿ ನಿಮ್ಮ ಬೆಂಬಲಿಗನೇ ನಿಮ್ಮನ್ನು ಸೋಲಿಸಿ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಆ ಚಿಕ್ಕಮಗಳೂರಿನ ಜನ 2023ರಲ್ಲಿ ತೋರಿಸಿದ್ದಾರೆ. ಬಾಯಿ ತುಂಬ ಎಲೆ ಅಡಿಕೆ ಹಾಕ್ಕೊಂಡು ಉಗಿದು ಓಡಿಸಿದ್ದಾರೆ. ಫಸ್ಟ್ ಅದನ್ನು ಒರೆಸ್ಕೊಳ್ಳಿ. ಅದಕ್ಕಾಗಿ ನಮಗೆ ಕಾಂಗ್ರೆಸ್ ಆಗಲಿ, ಎಡಪಕ್ಷಗಳಾಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಥಾನ ಏನು ಅನ್ನೋದನ್ನ ದೇಶದ ಜನವೇ ಮತದ ಮೂಲಕ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಭಾಜಪದ ಸ್ಥಾನ ಏನು, ನರೇಂದ್ರ ಮೋದಿ ಅವರ ಸ್ಥಾನ ಏನು ಅನ್ನೋದನ್ನ ದೇಶದ ಜನ ಮತ ಹಾಕೋದ್ರ ಮೂಲಕ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ. ನಿಮ್ಮ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. CT ರವಿ ಅವರಂಥ ನಾಯಕರಿಗೆ ನಾವು ಹೇಳೋದಿಷ್ಟೇ, ರಾಜಕೀಯ ಮಾಡಿ, ಆದರೆ ವಿದ್ಯಾರ್ಥಿಗಳ ಕಣ್ಣೀರಿನ ಮೇಲೆ ರಾಜಕೀಯ ಮಾಡಬೇಡಿ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಹಗರಣಗಳಲ್ಲಿ ಧರ್ಮ ಹುಡ್ಕೋದನ್ನು ನಿಲ್ಲಿಸಿ. ಈ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರದ್ದು, ನಿಮ್ಮ ಅಪ್ಪನ ಮನೆಯದಲ್ಲ. ಇಲ್ಲಿ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವ ಹಕ್ಕಿದೆ. ಮುಸ್ಲಿಂ ಸಮುದಾಯ ಈ ದೇಶದ ಬೆನ್ನೆಲುಬಾಗಿ ನಿಂತಿದೆ, ಮುಂದೇನು ನಿಲ್ತದೆ. ನೆನ್ಪಿಟ್ಕೊಳ್ಳಿ, ಪೇಪರ್ ಲೀಕ್ ತಡೆಗಟ್ಟೋಕೆ ನಿಮ್ಮ ಹತ್ತಿರ ಪರಿಹಾರ ಇಲ್ದಿದ್ದಾಗ ಈ ರೀತಿ ಕೋಮುವಾದಿ ಹೇಳಿಕೆ ನೀಡಿ ಸಮಾಜವನ್ನು ಹೊಡೆಯೋ ಕೆಲಸ ಮಾಡಬೇಡಿ. ಜನರು ಇವತ್ತು ಜಾಗೃತರಾಗಿದ್ದಾರೆ. ನಿಮ್ಮ ಈ ಮಸಲತ್ತುಗಳನ್ನು ಇನ್ನು ಮುಂದೆ ನಡೆಯೋದಿಲ್ಲ. ಇದು ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ? CT ರವಿ ಅವರ ಈ ಹೇಳಿಕೆ ಸರಿಯಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.